ಇದೇ 23ನೇ ತಾರೀಖು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ರಾಯಚೂರು ಜಿಲ್ಲೆ ದೇವದುರ್ಗದಿಂದ ಬಳ್ಳಾರಿಯ ತನಕ ಬಿಜೆಪಿ ಪಾದಯಾತ್ರೆ ಮಾಡುತ್ತೆ ಅಂತಾಗಿತ್ತು. ಈಗ ಆ ಪ್ಲಾನ್ ಬಹುತೇಕ ಕ್ಯಾನ್ಸಲ್ ಅಂತ ಇದ್ದಾರೆ. ಬಿಜೆಪಿಯ ಎಸ್ಟಿ ನಾಯಕರುಗಳ ಸಭೆ ಆಯಿತು. ಅದರಲ್ಲಿ ಪಾದಯಾತ್ರೆಗೆ ಅಸಮಾಧಾನ ವ್ಯಕ್ತ ಆಯ್ತಂತೆ. ನಮ್ಮ ಸಮುದಾಯದವರ ವಿರುದ್ಧ ನಾವೇ ಹೋರಾಟ ಹೆಂಗ್ ಮಾಡೋದು ಅಂತ. ಬಿಜೆಪಿ ಕಚೇರಿಯಲ್ಲಿ ಎಸ್ಟಿ ನಾಯಕರ ಸಭೆ ಕರೆಯಲಾಗಿತ್ತು. ನಾಗೇಂದ್ರ ವಿರುದ್ಧ ಎಸ್ಟಿ ಸಮುದಾಯದ ನಾಯಕರುಗಳಷ್ಟೇ ಹೋರಾಟ ಮಾಡಿದ್ರೆ ತಪ್ಪು ಸಂದೇಶ ಹೋಗುತ್ತೆ. ಸಮುದಾಯದ ಜನ ಬೇಜಾರು ಮಾಡಿಕೊಳ್ಳಬಹುದು. ಪಾದಯಾತ್ರೆ ಮಾಡೋದು ಒಳ್ಳೆಯದಲ್ಲ ಅನ್ನುವ ಅಭಿಪ್ರಾಯ ವ್ಯಕ್ತ ಆಗಿದೆ. ಆಗಸ್ಟ್ 23ರಿಂದ ಪಾದಯಾತ್ರೆಯ ನಿರ್ಣಯ ಮಾಡಿತ್ತು ಬಿಜೆಪಿ. ಹೈಕಮಾಂಡ್ ಒಪ್ಪಿಗೆ ಪಡೆದು ಹೇಳ್ತೀನಿ ಅಂತ ವಿಜಯೇಂದ್ರ ಅವರು ಅಂದಿದ್ರಂತೆ. ಶ್ರೀರಾಮುಲು ಅವರು ಸ್ವತಃ ದಿಲ್ಲಿಗೆ ಹೋಗಿ ಈ ಪಾದಯಾತ್ರೆಗೆ ವರಿಷ್ಠರ ಅನುಮತಿ ಪಡೆದು ಬಂದಿದ್ದು. ಇವತ್ತಿನ ಪರಿಸ್ಥಿತಿ ಕೇಳಿದ್ರೆ ಪಾದಯಾತ್ರೆ ರದ್ದಾಗುತ್ತೆ ಅನ್ನೋ ಸಿಚುವೇಶನ್ ಇದೆ. ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಅಧಿಕೃತವಾಗಿ ಅನೌನ್ಸ್ ಏನು ಮಾಡಿರಲಿಲ್ಲಲ್ಲ 23ರ ಪಾದಯಾತ್ರೆಯನ್ನ? ಅಜಿತ್, ಅಧಿಕೃತವಾಗಿ ಘೋಷಣೆಯನ್ನು ಮಾಡಿರಲಿಲ್ಲ. ಆದರೆ ಇದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳ ಬಗ್ಗೆ 3 ಮೀಟಿಂಗ್ಗಳಾಗಿದ್ವು. ಇವತ್ತೊಂದನ್ನು ಸೇರಿ ಹೇಳ್ತಾ ಇದ್ದೇನೆ. ಯಡಿಯೂರಪ್ಪ ಅವರ ನಿವಾಸದಲ್ಲಿ ಶ್ರೀರಾಮುಲು ಅವರು, ವಿಜಯೇಂದ್ರ ಅವರು ಸೇರಿದಂತೆ ಪ್ರಮುಖ ನಾಯಕರುಗಳು ಮೊದಲು ಚರ್ಚೆಯನ್ನು ಮಾಡಿದರು. ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡೋಣ, ಹೈಕಮಾಂಡ್ ಕೂಡ ಪರೋಕ್ಷವಾಗಿ ನೀವು ಮಾಡಿ ಹೇಳುವಂಥ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಈ ಮೊದಲು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅನ್ನುವಂಥ ಏನು ಅಪೇಕ್ಷೆಗಳಿತ್ತು ಅದು ಕೂಡ ಕ್ಯಾನ್ಸಲ್ ಆಯಿತು. ಹಾಗಾಗಿ ಈ ಒಂದು ಪಾದಯಾತ್ರೆ ಮಾಡೋಣ ಹೇಳುವಂಥ ಒಂದು ಮಾತನ್ನು ಶ್ರೀರಾಮುಲು ಅವರು, ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರ ಮುಂದೆ ಹೇಳಿದಾಗ ಬಳಿಕ ಒಂದು ಸಭೆಯನ್ನು ಕೂಡ ಮಾಡಲಾಯಿತು. ಆ ಸಭೆಯಲ್ಲಿ ಬಹುತೇಕ 23ನೇ ತಾರೀಕು ಅಂದರೆ ಭಾನುವಾರದಿಂದ ಹೋರಾಟವನ್ನು ಶುರು ಮಾಡೋಣ ಹೇಳುವಂಥ ಒಂದು ನಿರ್ಧಾರಕ್ಕೆ ಬರಲಾಗಿತ್ತು. ಜೊತೆಗೆ ಸಭೆಯಲ್ಲಿ ವಿಜೇಂದ್ರ ಅವರು ಹೇಳಿದ್ರಂತೆ, ನಾನು ಹೈಕಮಾಂಡ್ ನಾಯಕರ ಜೊತೆಯೂ ಕೂಡ ಚರ್ಚೆ ಮಾಡ್ತೇನೆ, ನೀವು ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಹೇಳುವಂಥ ಸೂಚನೆಯನ್ನು ಕೊಟ್ಟಿದ್ದರು. ಹೀಗಾಗಿ ಅದಾದ ಬಳಿಕ ಶ್ರೀರಾಮುಲು ಅವರು ದೆಹಲಿಗೆ ಹೋಗಿದ್ದರು, BL ಸಂತೋಷ್ ಅವರನ್ನ ಭೇಟಿ ಮಾಡಿದರು, ಪ್ರಮುಖ ನಾಯಕರುಗಳನ್ನು ಮೀಟ್ ಮಾಡಿ ಈ ರೀತಿ ನಾವು ಪ್ಲಾನನ್ನು ಮಾಡಿದ್ದೇವೆ, ಕೇವಲ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರವಲ್ಲ, ಒಂದು ಮೀಸಲಾತಿಯನ್ನು ಕಡಿಮೆಗೊಳಿಸಿದಿರಬಹುದು, SC TP TSP ಹಣವನ್ನು
ಗ್ಯಾರಂಟಿಗೆ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರವೇ ಒಪ್ಪಿಕೊಂಡಿದೆ. ಹೀಗಾಗಿ 3-4 ವಿಚಾರಗಳನ್ನು ಒಳಗೊಂಡಂತೆ ಒಂದು ರಾಯಚೂರಿನಿಂದ ಬಳ್ಳಾರಿಯ ತನಕ, ಅದು ಮಾನವಿ ಸೇರಿದಂತೆ ಆ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ST ಸಮುದಾಯ ಹೆಚ್ಚಿರುವಂಥ ಪ್ರದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿದರೆ BJPಗೆ ಅನುಕೂಲ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಲಾಗಿತ್ತು. ನೀವೇ ಈ ಸುದ್ದಿಯನ್ನು ಹೇಳಿದ್ರಿ. ನಂತರ ಮರುದಿನ ವಿಜೇಂದ್ರ ಅವರು ಅದಕ್ಕೆ ಖಾತ್ರಿಪಡಿಸುವಂತೆ ಹೌದು, ಎಲ್ಲರೂ ಕೂಡ ನಾವು ಮೀಟಿಂಗ್ ಮಾಡಿದ್ದೇವೆ, ಹೈಕಮಾಂಡ್ ನಾಯಕರ ಜೊತೆ ತಿಳಿಸಿ ಹೇಳ್ತೀನಿ ಹೇಳುವಂಥ ಮಾತನ್ನು ಹೇಳಿದರು. ಅದಾದ ಬಳಿಕ ಇವತ್ತು ಅಜಿತ್ BJPಯ ಕಚೇರಿಯಲ್ಲಿ ST ನಾಯಕರ ಸಭೆಯನ್ನು ಕರೆಯಲಾಗಿತ್ತು. P. ರಾಜು, ಶ್ರೀರಾಮುಲು ಸೇರಿದಂತೆ ರಾಜುಗೌಡ ನಾಯಕಿರಬಹುದು, ಶಿವನಗೌಡ ನಾಯಕಿರಬಹುದು, ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಆದರೆ ಇವತ್ತಿನ ಸಭೆಯಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯ, ನಾಗೇಂದ್ರ ST ಸಮುದಾಯಕ್ಕೆ ಸೇರಿದವರು, ಕೇವಲ ST ಸಮುದಾಯದ ನಾಯಕರುಗಳಷ್ಟೇ ಹೋರಾಟವನ್ನು ಮಾಡಿದರೆ ಸಮುದಾಯದಲ್ಲಿ ಬೇರೆ ಮೆಸೇಜ್ ಹೋಗಬಹುದು ಎನ್ನುವಂಥ ಚರ್ಚೆ ಇವತ್ತಿನ ಸಭೆಯಲ್ಲಾಗಿದೆ. ವಿಶೇಷ ಅಂತ ಹೇಳಿದರೆ ಅದಕ್ಕೆ ಅಜಿತ್ ಇದಕ್ಕೆ ಪೂರಕವಾಗಿ ಸಚಿವ ಸಂಪುಟ ವಿಸ್ತರಣೆ ಆಯಿತು, ನಾಗೇಂದ್ರ ಅವರನ್ನ ಮರಳಿ ಸಂಪುಟಕ್ಕೆ ಪಡೆದುಕೊಳ್ಳಲಾಯಿತು. BJP ಕಚೇರಿಯಿಂದ ಕೆಲವು ಸಂಸದರುಗಳಿಗೆ, ಕೆಲವು ST ಸಮುದಾಯದ ನಾಯಕರುಗಳಿಗೆ ಟೈಪಿಂಗ್ ಮಾಡಿ ನೀವು ಈ ರೀತಿ ಸ್ಟೇಟ್ಮೆಂಟನ್ನು ಕೊಡಬೇಕು ಅಂಥೇಳಿ ಅದೇ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರುಗಳಿಗೆ ಕಳುಹಿಸಲಾಗಿತ್ತು. ಅದಕ್ಕೆ ಅವತ್ತೇ ಕೆಲವು ಹಿರಿಯ ನಾಯಕರುಗಳು, ಸಂಸದರು ಬೇಸರವನ್ನು ವ್ಯಕ್ತಪಡಿಸಿದರು. ಯಾವುದೇ ಒಂದು ಆ ವಿಚಾರಗಳು ಬರಲಿ, ಸಮುದಾಯಕ್ಕೆ ಸಂಬಂಧಪಟ್ಟಂಥವರೇ ಯಾಕೆ ಮಾತನಾಡಬೇಕು, ಭ್ರಷ್ಟಾಚಾರ ಎನ್ನುವುದಕ್ಕೆ ಜಾತಿ ಇಲ್ಲ, ಮುಖ ಇಲ್ಲ, ಹೀಗಾಗಿ ಎಲ್ಲ ವಿಚಾರವನ್ನು ಕೇವಲ ಸಮುದಾಯಕ್ಕೆ ಸೀಮಿತವಾಗಿ ಮಾತನಾಡ್ತಾ ಹೋದರೆ ನಿಶ್ಚಿತವಾಗಿ ನೋಡ್ರಪ್ಪ, ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟಗಳನ್ನು ಆಗ್ತಾ ಇದ್ದಾವೆ, ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಅನೇಕ ಘಟನೆಗಳಾಗ್ತಾ ಇದ್ದಾವೆ, ಆದರೆ ಎಲ್ಲಿಯೂ ಕೂಡ ಹೋರಾಟ ಆಗಲಿಲ್ಲ, ಕೇವಲ ಇದಕ್ಕೆ ಮಾತ್ರ ಹೋರಾಟ ಯಾಕೆ ಅನ್ನುವಂಥ ಬ್ಯಾಡ್ ಅಭಿಪ್ರಾಯ ಬರಬಹುದು, ಕೆಟ್ಟ ಅಭಿಪ್ರಾಯ ಬರಬಹುದು ಎನ್ನುವಂಥ ಚರ್ಚೆ BJPಯ ಹಿರಿಯ ನಾಯಕರುಗಳ ಮಧ್ಯೆ ಆಗಿತ್ತು. ಆದರೆ ಅದಕ್ಕೆ ಮುಂದೆ ಹೋಗಿ ಎಲ್ಲೋ ಶ್ರೀರಾಮುಲು ಅವರು ಸ್ವಲ್ಪ ಹೆಚ್ಚಿನ ಆಸಕ್ತಿ ಇತ್ತು. ಯಾಕೆಂದರೆ ನಾಗೇಂದ್ರ ಅವರ ವಿರುದ್ಧ ಹೋರಾಟವನ್ನು ರೂಪಿಸಬೇಕನ್ನುವ ಕಾರಣ ಅವರು ಅವರ ವಿರುದ್ಧ ಸೋಲನ್ನು ಕಂಡಿದ್ದರು. ಹೀಗಾಗಿ ಹೆಚ್ಚಿನ ಮುತುವರ್ಜಿಯೊಂದಿಗೆ, ಆಸಕ್ತಿಯೊಂದಿಗೆ ಶ್ರೀರಾಮುಲು ಅವರು ಸ್ವಲ್ಪ ಜಾಸ್ತಿ ಒಂದು ಫೋರ್ಸನ್ನು ಮಾಡ್ತಾಯಿದ್ರು. ಆದರೆ ಅಂದುಕೊಂಡಂತೆ ಏನು ಆರಂಭದಲ್ಲಿ ಚರ್ಚೆಗಳಾದವು, ಆದರೆ ಅದು ಒಂದು ಹಂತಕ್ಕೆ ಬಂದಿಲ್ಲ ಹೇಳುವಂಥದ್ದು ಇವತ್ತಿನ ಮೀಟಿಂಗನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಅಜಿತ್, BJP ಇವತ್ತಿನ ಸಭೆಯಲ್ಲಿ ಬಹುತೇಕ ಪಾದಯಾತ್ರೆಯನ್ನು ನಡೆಸದೇ ಇರುವ ಬಗ್ಗೆ ತೀರ್ಮಾನ ಆಗಿದೆ. ಪ್ರಮುಖವಾಗಿ ಅಜಿತ್ 3 ವಿಚಾರವನ್ನು ಹೇಳೋದಾದರೆ, ಮೊದಲನೇದಾಗಿ ಬಿಡದಿ ಟು ಬೆಂಗಳೂರು ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ವಿಜೇಂದ್ರ ಅವರು ಘೋಷಣೆಯನ್ನು ಮಾಡಿದರು. ಅದಕ್ಕೂ ಪೂರ್ವದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಬೇಕು ಅನ್ನುವಂಥ ಕುರಿತಾಗಿ ಚರ್ಚೆ ಆಯಿತು. ಅಧಿಕೃತವಾಗಿ ಘೋಷಣೆಯನ್ನು ಏನು ಮಾಡಿರಲಿಲ್ಲ, ಆದರೆ ಮಾಧ್ಯಮಗಳಿಗೆ ಗೊತ್ತಾಗುವ ರೀತಿಯಲ್ಲಿ ಚರ್ಚೆಗಳಾಗಿದ್ವು. ಬಹುತೇಕ ಶ್ರೀರಾಮುಲು ಅವರು ಒಂದು ಮ್ಯಾಪನ್ನು ಕೂಡ ಬಿಡುಗಡೆ ಮಾಡಿದರು. ಅದಾದ ನಂತರ ಇದು 3ನೆಯ ಒಂದು ಅಟೆಂಪ್ಟು. ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಿಂದ ಬಳ್ಳಾರಿಯ ತನಕ ಸುಮಾರು ಎಲ್ಲ ಆ ಭಾಗದಲ್ಲಿ ಪ್ರಮುಖ ಜಿಲ್ಲೆಗಳನ್ನು ಒಳಗೊಂಡಂತೆ 400 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಗಳೇನಾಗಿತ್ತು ಸಭೆಯ ಒಳಗಡೆ. ಆದರೆ ಅಂತಿಮವಾಗಿ ಅದಕ್ಕೆ ಯಾವುದೇ ರೂಪುರೇಷೆ ಸಿದ್ಧವಾಗದೇ ಅಥವಾ ಒಂದು ರೀತಿ ಒಮ್ಮತವನ್ನು ಮೂಡಿಬರ್ದೇ ಈಗ ಅಂತಿಮವಾಗಿ ಅದು ಕ್ಯಾನ್ಸಲ್ ಆಗಿದೆ. ಹೀಗಾಗಿ BJP ಈ 3 ಘೋಷಣೆಗಳು ಕೇವಲ ಒಂದು ರೀತಿ ಅದರಲ್ಲಿ ಅಧಿಕೃತವಾಗಿ 2 ಘೋಷಣೆ, ಮತ್ತೊಂದು ಇದು ಅನಧಿಕೃತವಾಗಿ ಅಂದರೆ ಘೋಷಣೆ ಆಗದೇ ಇರುವಂಥ ರೀತಿಯಲ್ಲಿ ಆಂತರಿಕವಾಗಿ ಚರ್ಚೆ ಆದಂಥ ವಿಚಾರ. ಅದಕ್ಕೆ ಸ್ವತಃ ರಾಜ್ಯಾಧ್ಯಕ್ಷರ ವಿಚಾರವನ್ನು ಸ್ಪಷ್ಟಪಡಿಸಿದ್ರು. ಹೌದು, ಚರ್ಚೆ ಆಗಿದೆ, ಆದರೆ ಹೈಕಮಾಂಡ್ ನಾಯಕರ ಜೊತೆ ನಾವು ಚರ್ಚೆಯನ್ನು ಮಾಡಿ ತಿಳಿಸ್ತೀವಿ ಹೇಳುವಂತ ಮಾತನ್ನು ಹೇಳಿದರು. ಅಂತಿಮವಾಗಿ ಬಿಜೆಪಿಯಲ್ಲಿ ಚರ್ಚೆ. ಪ್ರಶಾಂತ್ ನಾಥ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಬಂದಿಲ್ಲ ಪ್ರಶಾಂತ್, ಅಂದ್ರೆ ಒಂದು ಪಾದಯಾತ್ರೆ ಮಾಡುವುದರಿಂದ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ, ಇದರದ್ದು ಬ್ರೇನ್ ಸ್ಟಾರ್ಮಿಂಗ್ ಆಗದೇನೆ ಅದರದ್ದು ಇಂಪ್ಲಿಮೆಂಟೇಷನ್ಗೂ ಇಳಿದು ಬಿಟ್ಟಿದ್ರಾ ಅಂತ? ಬಿಡದಿ ಘೋಷಣೆ ಮಾಡಿದ್ರು, ಕಾರ್ಯರೂಪಕ್ಕೆ ಬರಲಿಲ್ಲ. ಇದನ್ನೇನು ಘೋಷಣೆ ಮಾಡಿರಲಿಲ್ಲ, ಬಟ್ 3 ಮೀಟಿಂಗ್ ಆಗಿ ಇಲ್ಲ, ST ಸಮುದಾಯದವ್ರ ಮೇಲೆ ಬೇಜಾರಾಗ್ಬಿಡ್ತಾರೆ, ಮಾಡೋದು ಬೇಡ ಅಂತ ಅನ್ಕೋತಿದ್ದಾರಂತೆ. ಅಜಿತ್ ನೋಡಿ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯ 2 ವಿಂಗ್ಗಳಿರ್ತವೆ. ಒಂದು ಶಾಸಕಾಂಗ, ಒಂದು ಪಾರ್ಟಿಯ ಸಂಘಟನೆ. ಯಾವುದೇ ರೀತಿಯ ಪ್ರತಿಭಟನೆ ಇರಲಿ, ಸಂಘಟನಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಿರಲಿ, ಅಥವಾ ಯಾವುದೋ ಒಂದು ಘೋಷಣೆ ಇರಲಿ, ಚುನಾವಣೆಯ ಕೆಲಸ ಇರಲಿ, ಆ 2 ಅಂಗಗಳು ಜೊತೆಗೆ ಸೇರಿಕೊಂಡು ಕೆಲಸ ಮಾಡಿದರೆ ಮಾತ್ರ ಅದಕ್ಕೊಂದು ಡಿಸೈರ್ಡ್ ಔಟ್ಪುಟ್ ಅಥವಾ ರಿಸಲ್ಟ್ಸ್ ದೊರಕುತ್ತೆ. ಕರ್ನಾಟಕದ BJPಯ ಬಹುದೊಡ್ಡ ಸಮಸ್ಯೆ ಇರತಕ್ಕಂಥದ್ದು ಅದರ ಲೆಜಿಸ್ಲೇಚರ್ಗೂ ಮತ್ತು ಆ ಪಾರ್ಟಿಯ ಸಂಘಟನೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ತಳಬುಡ ಇಲ್ಲ. ಈಗ ನಾವು ಅನೇಕ ಬಾರಿ ನೋಡಿದ್ದೀವಿ, ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ರಾಜ್ಯಾಧ್ಯಕ್ಷ ಇರ್ತಾರೆ. ಹಿಂದೆ ಯಡಿಯೂರಪ್ಪ ಮತ್ತು ಸದಾನಂದ ಗೌಡರ ಜೋಡಿಯಿಂದ ಹಿಡಿದು ಯಡಿಯೂರಪ್ಪ, ಅನಂತಕುಮಾರ್, ಈ ಜೋಡಿಗಳು ಹೇಗೆ ಕೆಲಸ ಮಾಡಿವೆ ಕರ್ನಾಟಕದ BJPಯಲ್ಲಿ ಅನ್ನೋದನ್ನು ನಾವು ನೋಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆ ಆಗ್ತದೆ ನೋಡಿ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ನೀವು ಪಾದಯಾತ್ರೆಯನ್ನು ಘೋಷಣೆ ಮಾಡ್ತೀರಿ ಅಂತ ತಿಳ್ಕೊಳ್ಳಿ.
ನೀವು ಪಾರ್ಟಿ ಪಾದಯಾತ್ರೆಯನ್ನು ಘೋಷಣೆ ಮಾಡೋದು ಯಾವಾಗ? ಅದು ಅಂತಿಮವಾಗಿ ಬಂದು ಸದನದಲ್ಲಿ ಆ ವಿಷಯ ಪ್ರಸ್ತಾಪವಾಗುವಂತೆ, ಸದನದಲ್ಲಿ ಕಾವೇರುವಂತೆ ನೋಡಿಕೊಳ್ಳೋದು ಆ ಪೊಲಿಟಿಕಲ್ ಪಾರ್ಟಿಯ ಜವಾಬ್ದಾರಿ. ಈಗ ನೀವು ಯಾವುದೇ ಹೋರಾಟ ಇಟ್ಕೊಳ್ಳಿ, ಹಿಂದೆ ಕಾಂಗ್ರೆಸ್ನವ್ರು ನಡೆದಿರ್ತಕ್ಕಂಥ ಹೋರಾಟ ಇರ್ಬೋದು ಅಥವಾ ಬಿ ಜೆ ಪಿಯವ್ರು ನಡೆಸಿರ್ತಕ್ಕಂಥ ಹೋರಾಟ ಇರ್ಬೋದು, ಅಧಿವೇಶನ ಆರಂಭವಾಗುವ ಮುನ್ನಾ ದಿನ ದಟ್ ಶುಡ್ ಕಲ್ಮಿನೇಟ್ ಇನ್ ಬ್ಯಾಂಗ್ಳೂರ್, ಅಥವಾ ಬೇರೆ ಕಡೆನೂ ನೀವು ಪಾದಯಾತ್ರೆ ಮಾಡಿದರೂ ಕೂಡ, ಅಥವಾ ಯಾವುದೋ ಪ್ರತಿಭಟನೆಯನ್ನು ನಡೆಸಿದಾಗ ಅಂತಿಮವಾಗಿ ಅದರ ಬಿಸಿ ಬಂದು, ಯಾಕೆ ಅಧಿವೇಶನ ಸಂದರ್ಭದಲ್ಲಿ ಇಷ್ಟೆಲ್ಲ ಸಂಘಟನೆಗಳಿರ್ತಾವಲ್ಲ, ಯಾಕೆ ಬೆಂಗಳೂರು ಚಲೋ ದಿಲ್ಲಿ ಚಲೋ ಕರೆ ಕೊಡ್ತವೆ? ಹೌದು, ಅಧಿವೇಶನ ನಡೀತಿರುವಾಗ ಬೇಡಿಕೆಗಳು ಈಡೇರ್ತವೆ. ಅಂದರೆ ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಮುಟ್ಟಿಸುವ ಪ್ರಯತ್ನದ ಭಾಗವಾಗಿ ಆ ಪ್ರತಿಭಟನೆಗಳು, ಪಾದಯಾತ್ರೆಗಳು ನಡೀತವೆ. ಇಲ್ಲಿ ನನಗೆ ಅಂದರೆ ಅವರ ಬ್ರೈನ್ ಸ್ಟಾರ್ಮಿಂಗಲ್ಲೇ ನನಗೆ ಆ ಪ್ರಶ್ನೆಗಳಿದ್ವು. ನೀವು ಅಧಿವೇಶನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಏನೋ ಒಂದು ಮಾಡ್ತಿದ್ರಿ, ಅದಾದ್ಮೇಲೆ ಪಾದಯಾತ್ರೆ ಮಾಡಿ ಏನು ಮಾಡ್ತೀರಿ? ಹೌ ಯು ಆರ್ ಗೋಯಿಂಗ್ ಟು ಎಂಡ್ ಇಟ್? ಕರೆಕ್ಟ್. ಎಲ್ಲ ಸಂಘಟನೆಗಳಿಗೂ ಕೂಡ ಅದನ್ನು ಹೇಗೆ ಮುಗಿಸ್ಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಅಂಶ ಆಗಿರುತ್ತೆ. ಈಗ ನಾಗೇಂದ್ರರ ವಿರುದ್ಧ ನೀವು ಪಾದಯಾತ್ರೆ ಮಾಡ್ತಿದ್ದೀರಿ, ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅದರ ಘೋಷಣೆ ಮಾಡಿಬಿಟ್ರೆ ನಾಳೆ ಅದರಲ್ಲಿ ಯಾರಿಗೂ ಆಸಕ್ತಿ ಇರಲಿಲ್ಲ ಅನ್ನೋ ಹಂಗಾಯ್ತಿದ್ದು. ಹೌದು, ನಾನಿವತ್ತು ಮೊನ್ನೆ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ಸಭೆ ನಡೆದಾಗೂ ಕೂಡ ಕೆಲವರಿಗೆ ಕೇಳ್ತಾ ಇದ್ದೆ, ಶಾಸಕರಿಗೆ ಆಸಕ್ತಿ ಉಂಟಾ ಸರ್ಕಾರದ ವಿರುದ್ಧ ಘೋಷಣೆ ಕೂಗಬೇಕು, ಹೋರಾಡಬೇಕು, ಹಗಲು ರಾತ್ರಿ ಧರಣಿ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಉಂಟಾ? ಅಯ್ಯೋ, ಯಾರಿಗೂ ಆಸಕ್ತಿ ಇಲ್ಲ ಅಂತ ಹೇಳ್ತಿದ್ರು. ಅದು ಬಿ ಜೆ ಪಿ ಅಂತಲ್ಲ, ಇದು ಕಾಂಗ್ರೆಸ್ ಬಂದಾಗಲೂ ಹಂಗೆ ಕಥೆ ಇದೆ. ಇತ್ತೀಚೆಗೆ ವಿರೋಧ ಪಕ್ಷಗಳಲ್ಲಿ ನಾವು ವಿರೋಧ ಯಾಕೆ ಮಾಡಬೇಕು, ನಾವೊಂದು ಸಾಂಕೇತಿಕ, ಮೊನ್ನೆ ವಿಜಯೇಂದ್ರರೇ ಹೇಳಿದ್ರಲ್ಲ, ಸಾಂಕೇತಿಕವಾಗಿರ್ತದೆ, ನೀವು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆ, ಸಾಂಕೇತಿಕವಾಗಿರ್ತಕ್ಕಂಥ ಧರಣಿ ಮಾಡ್ತಾ ಹೊರಟ್ರೆ ವಿರೋಧ ಪಕ್ಷಗಳಿಗೆ ಅರ್ಥ ಏನು ಬರುತ್ತೆ? ನೀವು ಹೌದಪ್ಪ ಗಟ್ಟಿತನ ನಿಂತು ಹೋರಾಟ ಮಾಡ್ತೀರಾ. ಈಗ ನಾಗೇಂದ್ರರ ವಿಚಾರದಲ್ಲೇ ಈಗ ಬರ್ತಾ ಇರೋ ಸುದ್ದಿಯ ಪ್ರಕಾರ ಇಲ್ಲ, ಎಸ್ ಟಿ ನಾಯಕರಿಗೆ ಮನಸ್ಸಿಲ್ಲ ಅಂತಕ್ಕಂಥದ್ದು. ಅದು ಯಾವಾಗಿಂದ ಶುರು ಆಯಿತು? ಇಲ್ಲ ಆಗಿದ್ರೆ ಒಕ್ಕಲಿಗರ ನಾಯಕರಿದ್ದರೆ ಒಕ್ಕಲಿಗರ ಪ್ರತಿಭಟನೆ ಮಾಡಬಾರ್ದು, ಲಿಂಗಾಯತರ ನಾಯಕರಿದ್ದರೆ ಲಿಂಗಾಯತರು ಪ್ರತಿಭಟನೆ ಮಾಡಬಾರ್ದು, ಎಸ್ ಟಿ ನಾಯಕರಿದ್ದರೆ ಎಸ್ ಟಿಗಳು ಪ್ರತಿಭಟನೆ ಮಾಡಬಾರ್ದು, ನಾಳೆ ಯಾರೋ ಮುಸ್ಲಿಂ ಸಚಿವರ ಮೇಲಿದ್ದರೆ ಅಯ್ಯೋ ಮುಸ್ಲಿಮರು ಮಾತ್ರ ಪ್ರತಿಭಟನೆ ಮಾಡಬಾರ್ದು. ಅದರ ಅರ್ಥ ಇಷ್ಟೇ ಅಜಿತ್, ಏನಂದರೆ ಮೊದಲೇ ಇದರ ಡಿಸೈರ್ಡ್ ಔಟ್ಪುಟ್ ಏನಾಗಬೇಕು ಅಂತಕ್ಕಂಥದ್ದರ ಬಗ್ಗೆ ಯೋಚನೆ ಮತ್ತು ಯೋಜನೆಗಳು ಇರಲಿಲ್ಲ. ದಿಲ್ಲಿಯಲ್ಲಿ ಹೋಗ್ಬಾರ್ದು, ಈಗ ರಾಮುಲು ಹೋದರು, ದಿಲ್ಲಿಯಲ್ಲಿ ಒಂದು ಅನುಮತಿ ತೆಗೆದುಕೊಂಡು ಬಂದುಬಿಟ್ರು. ಇಲ್ಲದನ್ನು ಮಾಡೋರು ಯಾರು? ಹೌದು, ದೇವದುರ್ಗದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡೋದಾದರೆ ಸುಲಭದ ಕೆಲಸ ಅಲ್ಲ. ದಿನ ಒಂದು 10,000 ಜನ ಇರೋಂಗೆ ನೋಡ್ಕೋಬೇಕು ಒಂದು ಪಾದಯಾತ್ರೆ ರಾಷ್ಟ್ರೀಯ ಪಕ್ಷ ಮಾಡ್ತಿದೆ ಅಂತಂದರೆ. ಸೊ ಅದನ್ನು ಯಾರು ಮಾಡೋರು? ಅದರ ಸಂಘಟನೆ ಹೊಣೆಗಾರಿಕೆ ಯಾರಿಗೆ? ಇವೆಲ್ಲ ಅಂಶಗಳು ನಿಶ್ಚಿತವಾಗಿವೆ. ಹೇಗೆ ನನಗನ್ಸುತ್ತೆ ಕರ್ನಾಟಕದ ಬಿ ಜೆ ಪಿಯ ಬಹುದೊಡ್ಡ ಸಮಸ್ಯೆ ಅಂತಂದರೆ ತಾಳಮೇಳ ಇಲ್ಲ. ನೋಡಿ, ನನ್ನ ಅನಿಸಿಕೆ ಪ್ರಕಾರ ಹೇಳ್ತೀನಿ, ಈಗ ಕಾಂಗ್ರೆಸ್ನಲ್ಲಿ ಏನೋ ಒಂದು ಡಿಸೈಡ್ ಆಗುತ್ತೆ. ಎಲ್ಲಿ ಡಿಸೈಡ್ ಆಗುತ್ತೆ? ಹೈಕಮಾಂಡ್ನ ಎದುರು ವೇಣುಗೋಪಾಲು, ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಈಗ ಹರಿಪ್ರಸಾದ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ, ಇವರಿದ್ದಾಗ ಡಿಸೈಡ್ ಆಗುತ್ತೆ, ಕೆಳಗಡೆ ಬರುತ್ತದು. ಇಲ್ಲಿ ಕರ್ನಾಟಕದ ಬಿ ಜೆ ಪಿಯಲ್ಲಿ ಕೋರ್ ಕಮಿಟಿ ಅಂತ ಒಂದು ಇದೆ ಅಲ್ರಿ, ಮಾಡಿಟ್ಟಿದ್ದಿದೆ ಅಲ್ವಾ ಅದು ಕೋರ್ ಕಮಿಟಿ. ಆ ಕೋರ್ ಕಮಿಟಿಯಲ್ಲಿ ಏನು ಡಿಸೈಡ್ ಆಗುತ್ತೆ? ಏನೂ ಡಿಸೈಡ್ ಆಗಲ್ಲ. ನೀವು ಕೋರ್ ಕಮಿಟಿ ಅಂತಂದರೆ ದಟ್ ಈಸ್ ಎ ರಿಪ್ರೆಸೆಂಟೇಷನ್ ಆಫ್ ಅ ಪೊಲಿಟಿಕಲ್ ಪಾರ್ಟಿ ಅಲ್ವಾ? ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಕಾರ್ಯಕರ್ತರ ರಿಪ್ರೆಸೆಂಟೇಷನ್ ಆಗಿ ಒಂದು ಕೋರ್ ಕಮಿಟಿ ಇರುತ್ತೋ, ಒಂದು ಸಮನ್ವಯ ಸಮಿತಿ ಇರುತ್ತೋ. ಇಲ್ಲ, ನಾವು ಈಗಲೇ ನಾಳೆ ಪಾದಯಾತ್ರೆ ಮಾಡಿಬಿಡ್ತೀವಿ, ನಾವು ಬಿಡದಿ ಪಾದಯಾತ್ರೆ ಮಾಡಿಬಿಡ್ತೀವಿ, ನಾವು ಅಲ್ಲಿ ಪಾದಯಾತ್ರೆ ಮಾಡಿಬಿಡ್ತೀವಿ. ಒಂದು ಪೊಲಿಟಿಕಲ್ ಪಾರ್ಟಿ ಶುಡ್ ಅಂಡರ್ಸ್ಟ್ಯಾಂಡ್, ಒಂದು ವೇಳೆ ನಾವು ಮಾಡೋದಾದರೆ ಅದಕ್ಕೊಂದು ಗಟ್ಟಿತನ ಇರಬೇಕು. ಇಲ್ಲ ಅಂತಂದರೆ ಆ ಸುದ್ದಿಯನ್ನು ಹೊರಗೆ ಬರೋದಕ್ಕೆ ಬಿಡಬಾರ್ದು, ಚಾಕಚಕ್ಯತೆ ಆದರೂ ಇರಬೇಕು. ಕರೆಕ್ಟ್. ಅದು ಎರಡೂ ಇಲ್ಲಿ ಕಾಣ್ತಿಲ್ಲ ಅಂತ ನನಗನ್ಸುತ್ತೆ. ರವಿ, ಆ್ಯಕ್ಚುಲಿ ಅಂದರೆ ದೇವದುರ್ಗದಿಂದ ಬಳ್ಳಾರಿಯ ಪಾದಯಾತ್ರೆ ಅಲ್ವಾ? ದೇವದುರ್ಗ ಶಾಸಕಿ JDSನವರಿದ್ದಾರೆ, ಕರೆಮ್ಮ ನಾಯಕ್ಕು. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಶುರು ಮಾಡಬೇಡಿ, ನಮ್ಮಲ್ಲಿರುವ ಎಸ್ ಟಿ ಮತದಾರರು ಬೇಜಾರಾಗಬಹುದು ಅಂದಿದ್ರಂಥವ್ರು. ನಮಗಿರುವ ಮಾಹಿತಿಯ ಪ್ರಕಾರ ಶಿವನಗೌಡ ನಾಯಕ್ ಅವರಿಗೆ ಆ ಕ್ಷೇತ್ರದಿಂದ ಪಾದಯಾತ್ರೆಯನ್ನು ಮಾಡೋದಕ್ಕೆ ಆಸಕ್ತಿ ಇರಲಿಲ್ಲ. ಇವತ್ತು ಒಂದು ಅಜಿತ್, ಈ ಪಾದಯಾತ್ರೆ ಕ್ಯಾನ್ಸಲ್ ಹೇಳುವಂಥ ಸುದ್ದಿ ಬರ್ತಾ ಇದೆ. ಆದರೆ ಕ್ಯಾನ್ಸಲ್ ಆಗುವ ಪೂರ್ವದಲ್ಲಿಯೇ ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ, ಅದಾದ ಬಳಿಕ 2 ದಿನಗಳ ಕಾಲ ಹೀಗೆ ಕ್ಯಾಶುವಲಿ ಅವರು ಫೋನ್ ಸಂಪರ್ಕದಲ್ಲಿ ಮಾತನಾಡಿದಾಗ
ಹೇಳಿದ್ರಂತೆ, ಇಲ್ಲ ದೇವದುರ್ಗದಿಂದ ಬೇಡ, ಅಲ್ಲಿ JDS ಶಾಸಕರಿದ್ದಾರೆ, ಹಾಗಾಗಿ ಬೇರೆ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಶುರು ಮಾಡೋಣ ಹೇಳುವಂಥ ಮಾತನ್ನು ಶಿವನಗೌಡ ನಾಯಕ್ ಅವರೇ ಹೇಳಿದ್ರಂತೆ. ಇದು BJP ಮೂಲಗಳು, ಖಚಿತ ಮೂಲಗಳೇ ನಮಗೆ ಹೇಳ್ತಾ ಇದ್ದಾವೆ. ಅದಾದ ಬಳಿಕ ರಾಜುಗೌಡ ನಾಯಕ್ ಸೇರಿದಂತೆ ಅನೇಕ ನಾಯಕರುಗಳು ಇಲ್ಲ ನಮಗೆ ಸಮುದಾಯಕ್ಕೆ ಬೇಸರಗೊಳ್ಳುತ್ತಾರೆ, ಸಮುದಾಯ ಬೇಸರಗೊಳ್ಳುತ್ತೆ ಎನ್ನುವ ಕಾರಣಕ್ಕೋಸ್ಕರ ಅಜಿತ್ ಕೆಲವೊಂದು ವಿಚಾರವನ್ನು ಹೇಳೋದಕ್ಕಾಗೋದಿಲ್ಲ. ಉದಾಹರಣೆ ಸಹಿತ ಮೀಟಿಂಗ್ಗಳಲ್ಲಿ ಚರ್ಚೆಗಳಾಗಿದ್ದಾವೆ. ಆ ಮಿನಿಸ್ಟ್ರ್ PA ಏನೋ ಕೆಲಸ ಮಾಡಿದ್ರು, ಅವಾಗ ಈ ಸಮುದಾಯದವರು ಹೋರಾಟ ಮಾಡಿದ್ರ, ಈ ರೀತಿಯ ಚರ್ಚೆಗಳೆಲ್ಲವೂ ಕೂಡ ಅಂದರೆ BJPಯ ಒಳಗಡೆಯ ಆಂತರಿಕ ವಿಚಾರಗಳನ್ನು ಬಹಳ ಓಪನ್ ಆಗಿ ಹೇಳೋದಾದರೆ ಅಜಿತ್, ಅವರವರ ಒಳಗಡೆ ಜಾತಿ ಬಂದಾಕ್ಷಣ ಅವ್ರು ಆ ಜಾತಿಯವರಿದ್ದಾರೆ, ಪ್ರಬಲರಾಗಿದ್ದಾರೆ, ಹಾಗಾಗಿ ನೋಡ್ರಿ ಅವ್ರು ಯಾರೂ ಮಾತಾಡ್ತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ. ಈಗ ನಮ್ಮನ್ನು ಎತ್ತುಕಟ್ಬಿಟ್ಟಿದ್ದಾರೆ, ಕೇವಲ ನಮಗೆ ತಲೆ ಕಟ್ಬಿಟ್ಟು 400 ಕಿಲೋಮೀಟರ್ ರೆಡಿ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾರೆ. ವಿಜಯೇಂದ್ರ ಅವರು ಮೊನ್ನೆ ಅಜಿತ್ ಮಾಧ್ಯಮಗಳಿಗೆ ಕೊಟ್ಟಂಥ ಹೇಳಿಕೆ ಏನು, ನನ್ನ ಹತ್ರ ಬಂದಿದ್ದರು, ನಾನು ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೀನಿ ಹೇಳುವಂಥ ಹೇಳಿಕೆಯನ್ನು ವಿಜಯೇಂದ್ರ ಅವರು ಕೊಟ್ಟರು. ಸೊ ವಿಜಯೇಂದ್ರ ಅವರು ಪಾದಯಾತ್ರೆಯನ್ನು ಮೊನ್ನೆ ಉದಾಹರಣೆಗೆ ಅಜಿತ್ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡುವಾಗ ನಾನು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಲಿಲ್ಲ. ವಿಜಯೇಂದ್ರ ಅವರು ವೇದಿಕೆ ಮೇಲೆ ನಿಂತು ಘೋಷಣೆಯನ್ನು ಮಾಡಿದ್ರಲ್ಲ. ಹಾಗಾದರೆ ಮೊನ್ನೆ ST ಸಮುದಾಯದ ನಾಯಕರು ಬಂದು ಚರ್ಚೆ ಮಾಡಿದ ಬಳಿಕ ಇಲ್ಲ ನಾನು ಹೈಕಮಾಂಡ್ ನಾಯಕರಿಗೆ ತಿಳಿಸ್ಬಿಟ್ಟು ನಂತರ ಹೇಳ್ತೀನಿ ಹೇಳುವಂಥ ಮಾತನ್ನು ಅವರು ಮಾಧ್ಯಮದ ಮುಂದೆ ಹೇಳ್ತಾರೆ. ಸೊ ಈ ರೀತಿಯ ಅಜಿತ್ ಈ ಹೇಳಿಕೆಯನ್ನು ನೋಡಿ ನೀವು BJP ನಾಯಕರಿರುವಂಥ ದ್ವಂದ್ವವನ್ನು ಗಮನಿಸಿದಾಗ ಯಾವುದೇ ವಿಚಾರಗಳು ಕೋರ್ ಕಮಿಟಿಯಲ್ಲಿ ಆಗಲ್ಲ. ಮೊನ್ನೆ ಮೊಗಸಾಲೆಯಲ್ಲಿ ಅಜಿತ್ ಇದೇ ಚರ್ಚೆ ಬಂತು. ಅಶೋಕ್ ಅವ್ರಿಗೂ ಕೂಡ ಅಜಿತ್ ಈ ಒಂದು ಹೋರಾಟಕ್ಕೆ ಅಥವಾ ಈ ಪಾದಯಾತ್ರೆಗೆ ಸಭೆಗೆ ಹಾಜರಾಗಿ ಎನ್ನುವಂಥ ಸೂಚನೆ ಬಂದಿತ್ತು. ಅಶೋಕ್ ಅವರಾಗಲಿ ಪ್ರಮುಖ ನಾಯಕರುಗಳಾಗಲಿ ಅವರು ನಾವು ವಿಧಾನಸಭೆ ಅಧಿವೇಶನದಲ್ಲಿ ಬಿದ್ದಿದ್ದೇವೆ, ಹೇಗೆ ಹೋಗೋಕ್ಕಾಗತ್ತೆ ಅಂತ ಅವರು ಸಭೆಗೆ ಹೋಗಲಿಲ್ಲ. ಅವತ್ತು ಆ ಸಭೆಗೆ ಅವರು ಅಶೋಕ್ ಅವರೇ ಹೋಗಲಿಲ್ಲ. ಇನ್ನೊಬ್ಬ ಅಜಿತ್ BJP ಹಿರಿಯ ನಾಯಕರು ಬಂದು ಕುಳಿತುಕೊಂಡ್ರು, ಏನು ಪಾದಯಾತ್ರೆ ಅಂತ ಕೇಳಿದರು. ಇಲ್ಲ ಹೀಗೆ ಶ್ರೀರಾಮುಲು ಅವ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಬೇಕು ಅಂತ ಚರ್ಚೆ ಆಗಿದೆ, ನಮಗೆಲ್ಲ ಮೀಟಿಂಗ್ ಕರೆದಿದ್ದಾರೆ, ನನಗೆ ಆ ಸಭೆಗೆ ಹೋಗೋಕ್ಕಾಗ್ತಿಲ್ಲ ಅಂತ ಅಶೋಕ್ ಅವರು ಆ ಶಾಸಕರಿಗೆ ತಿಳಿಸಿದರು. ಹಾಗಾಗಿ ನಾನು ಕೂಡ ನಾಳೆ ಪಾದಯಾತ್ರೆ ಘೋಷಣೆ ಮಾಡಿಬಿಡ್ಲಾ, ಕೋರ್ ಕಮಿಟಿ ಏನಕ್ಕಿದೆ ಹೇಳುವಂಥ ಮಾತನ್ನು ಅಶೋಕ್ ಅವರ ಚೇಂಬರಲ್ಲಿ ಆಗಿರುವಂಥದ್ದು ಎಲ್ಲವೆಲ್ಲ ಪತ್ರಕರ್ತರು ಕುಳಿತುಕೊಂಡಿದ್ವಿ. ಆಗ ಅವ್ರು ಹೇಳಿದರು, ಯಾರು ಬೇಕಾದ್ರೆ ಪಾದಯಾತ್ರೆಯನ್ನು ಘೋಷಣೆ ಮಾಡೋದು ಅಂತೇಳಾದರೆ ನಾವು ದಕ್ಷಿಣ ಕನ್ನಡ ಭಾಗದಿಂದನೋ ಉತ್ತರ ಕನ್ನಡ ಭಾಗದಿಂದನೋ ಪಾದಯಾತ್ರೆಯನ್ನು ಶುರು ಮಾಡ್ತೀವಿ, ಅವ್ರ ಮನಸ್ಸಿಗೆ ಬಂದಂತೆ ಅವ್ರು ಮಾಡ್ಕೊಂಡು ಹೋಗಲಿ ಹೇಳುವಂಥ ಹೇಳಿಕೆಯನ್ನು ಅಥವಾ ಆ ರೀತಿಯ ಸಂಭಾಷಣೆಗಳು ಸ್ವತಃ ವಿಪಕ್ಷ ನಾಯಕರ ಚೇಂಬರ್ಲಾಗಿತ್ತು. ಅಜಿತ್ ನಿಮಗೆ ನೆನಪಿದೆ, ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿದರು. ಘೋಷಣೆ ಎಲ್ಲಿ ಮಾಡಿದರು ಅಜಿತ್ ಅವರು? ವಿಧಾನಸಭೆಯ ಒಳಗಡೆ ತೋಳನ್ನು ತಟ್ಟಿ ನಿಮ್ಮ ಜಿಲ್ಲೆಗೆ ಬರ್ತೇನೆ, ನಾವು ನೋಡೇ ಬಿಡೋಣ ನಾವು ಅಂತ ಕೇಳಿದರು. ಸಿದ್ದರಾಮಯ್ಯವರು ಹೇಳದಂತೆ ಪಾದಯಾತ್ರೆಯನ್ನು ಮಾಡಿದರು. ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿ ಮುಂದಿನ ಬಾರಿ ಸರ್ಕಾರ ಬರೋದಕ್ಕೆ ಸಿದ್ದರಾಮಯ್ಯನವರ ಪಾದಯಾತ್ರೆ ಪ್ರಮುಖವಾದ ಕಾರಣವಾಯಿತು. ಆದರೆ BJPಯಲ್ಲಿ ಯಾವುದೇ ಘೋಷಣೆಗಳು 4 ಜನ ನೋಡಿದಾಗ ಏಕಾಏಕಿ ಘೋಷಣೆ ಮಾಡಿಬಿಡ್ತಾರೆ, ನಂತರದಲ್ಲಿ ಅದಕ್ಕೆ ರೂಪುರೇಷೆಯನ್ನು ಹುಡುಕ್ತಾರೆ. ಸೊ ಅಜಿತ್ ಇಲ್ಲಿ ಮೊದಲು ಯಾವ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅಂತ ನೋಡೋದಿಲ್ಲ. ಏಕಾಏಕಿ ಘೋಷಣೆಯನ್ನು ಮಾಡ್ತಾರೆ, ನಂತರದಲ್ಲಿ ಎಲ್ಲರ ವಿಶ್ವಾಸವನ್ನು ಪಡ್ಕೊಳ್ಳೋಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಗಲಾಟೆಗಳಾಗ್ತವೆ, ನಮಗೆ ಹೇಳಲಿಲ್ಲ, ಅವರವರೇ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅಜಿತ್ ಇವತ್ತು ನಾನು 4 ಪ್ರಮುಖ ಹೋರಾಟದ ಹೆಸರನ್ನು ಹೇಳ್ತೇನೆ. ಮೂಡ ಘೋಷಣೆಯನ್ನು ಕೂಡ ಅಜಿತ್ ಕೋರ್ ಕಮಿಟಿಯಲ್ಲಿ ತೆಗೆದುಕೊಂಡ ನಿರ್ಣಯ ಅಲ್ಲ. ನಂತರದಲ್ಲಿ ಮೊನ್ನೆ ವಿಜಯೇಂದ್ರ ಅವರು ಪಾದಯಾತ್ರೆ ಬಗ್ಗೆ ಘೋಷಣೆ ಮಾಡಿದ್ರು, ಅದು ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಂಥ ವಿಚಾರ ಅಲ್ಲ. ಈಗ ಶ್ರೀರಾಮುಲು ಅವರ ವಿಚಾರ ಅಧಿಕೃತವಾಗಿ ಘೋಷಣೆ ಮಾಡಿರಲಿಲ್ಲ, ಆದರೆ ಮಾಧ್ಯಮದ ಮುಂದೆ ಬಂದಿತ್ತು. ಸ್ವತಃ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷ ಅದನ್ನು ಖಚಿತಪಡಿಸಿದ್ರು ಮಾಧ್ಯಮಗಳ ಮೂಲಕ, ಹೌದು ನಾವು ಚರ್ಚೆ ಮಾಡಿದ್ದೀವಿ, ಹೈಕಮಾಂಡ್ ತಿಳಿಸಿ ಹೇಳ್ತೀವಿ ಅಂತ ಹೇಳಿದ್ರು. ಇದ್ಯಾವುದು ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಲಿಲ್ಲ. ಜೊತೆಗೆ ಬಿಡದಿಯಲ್ಲಿ JDS ಜೊತೆ ಹೋಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗಬೇಕಾ ಬೇಡವಾ, ನಾವು ಅವ್ರ ಜೊತೆ ಹೆಜ್ಜೆ ಹಾಕಬೇಕನ್ನುವಂಥ ವಿಚಾರವೂ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಲಿಲ್ಲ. ಯಾವುದೇ ವಿಚಾರಗಳು ಪ್ರಮುಖ ನಿರ್ಣಯಗಳು ಕಳೆದ 2-3 ವರ್ಷಗಳಲ್ಲಿ ಕೋರ್ ಕಮಿಟಿಯಲ್ಲಿ ಚರ್ಚೆಯೇ ಆಗದೆ ಅಥವಾ ಚರ್ಚೆ ಆಗಿದ್ದೆಲ್ಲವೂ ಕೂಡ ಕೋರ್ ಕಮಿಟಿಯಲ್ಲಿ ಆದಂತೆ ಆಗಿದೆಯಾ, ನಿರ್ಣಯಕ್ಕೆ ಬಂದಿದೆಯಾವ, ಅದಿಲ್ಲ. ಆದರೆ ಅಟ್ಲೀಸ್ಟ್ ಚರ್ಚೆ ಆಗದೇ ಇರುವಂಥ ಈ 4 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದ್ಯಾವುದೂ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗ್ತಾ ಇಲ್ಲ. ಹೀಗಾಗಿ BJPಯಲ್ಲಿ ಕೇವಲ ಘೋಷಣೆ, ನಂತರದಲ್ಲಿ ಅದಕ್ಕೆ ಏನೋ ತೇಪೆ ಹೆಚ್ಚುವಂಥ ಕೆಲಸ, ಇಲ್ಲ ಅದು ಕಾರಣ ಈ ಕಾರಣ ಇದನ್ನು ಹೇಳ್ತಾ ಕಾಲಹರಣವನ್ನು ಮಾಡೋದು. ಈಗ ಅಜಿತ್ ವಿಧಾನಸಭೆಯಲ್ಲಿ ಒಂದು ಪಾದಯಾತ್ರೆಯ ವಿಚಾರಕ್ಕೆ ಚರ್ಚೆಗೆ ಬರದೇ ಇರಬಹುದು. ಜೊತೆಗೆ ನಾಗೇಂದ್ರ ವಿಚಾರ ಈಗ ಹೋರಾಟವನ್ನು ಶುರು ಮಾಡಿದ್ದಾರೆ ಅಜಿತ್, ಅವರಿಗೆ ಎಂಡನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಶಾಸಕರೆಲ್ಲರೂ ಕೂಡ ನಾವು ಮೊಗಸಾಲೆ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಿರೋ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು, ನಾವು ಶುರು ಮಾಡಿದ್ದೀವಿ, ಹೇಗೆ ಇದನ್ನು ಎಂಡ್ ಮಾಡಬೇಕು, ಎಲ್ಲಿ ತೆಗೆದುಕೊಂಡು ಹೋಗಿಬಿಡಬೇಕು, ತಾರ್ಕಿಕ ಅಂತ್ಯ ಹೇಗೆ, ನಾವು ಲೆಟ್ರ್ ಕೊಟ್ಟು ಅವ್ರಿಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಅವ್ರು ಚರ್ಚೆಗೆ ಸಿದ್ಧ ಇದ್ದಾರೆ, ನಾವು ಹೋರಾಟವನ್ನು ಮುಂದುವರ್ಸೋಕ್ಕಾಗೋದಿಲ್ಲ, ಬರ ಇದೆ, ರಾಜ್ಯ ಜನ ಏನು ಹೇಳ್ತಾರೋ ಗೊತ್ತಿಲ್ಲ. ಅಜಿತ್ ನಿಮ್ಮ ಒಳಗಡೆ ಕ್ಲಾರಿಟಿನ ಇಲ್ಲದೆ ಹೋದಾಗ ನೀವೊಂದು ಹೋರಾಟವನ್ನು ಒಂದು ಸರ್ಕಾರಕ್ಕೆ ಬಿಸಿಯನ್ನು ಹೇಗೆ ಮುಟ್ಸೋಕ್ಕೆ ಸಾಧ್ಯ ಇದೆ? ಸೊ BJP ಶಾಸಕಾಂಗ ಸಭೆಯನ್ನು ಮಾಡುತ್ತೆ, BJP ಕೆಲ ನಾಯಕರು ಅವರು ಬಂದಂತೆ ಘೋಷಣೆಗಳನ್ನು ಮಾಡ್ತಾರೆ, ಕೋರ್ ಕಮಿಟಿ ಸಭೆಯಲ್ಲಿ ಯಾವುದೇ ವಿಚಾರ ಚರ್ಚೆ ಆಗಲ್ಲ, ಅದು ಹೈಕಮಾಂಡ್ ತನಕ ಹೋಗೋದಿಲ್ಲ, ಹೈಕಮಾಂಡ್ ಕೂಡ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ನೋಡಿ ಮೊನ್ನೆ ಶ್ರೀರಾಮುಲು ಅವರೇ ಅಜಿತ್ ದೆಹಲಿ ತನಕ ಹೋಗಿ ಬಂದರು, BL ಸಂತೋಷ್ ಅವ್ರನ್ನ ಭೇಟಿ ಮಾಡಿದರು, ಆಯಿತು ನೀವು ಮಾಡಿ ಅಂತ ಹೇಳಿದ್ರು.
ಆದರೆ ಒಂದು ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಆಗದೇ ಇರುವಂಥ ಹೋರಾಟಗಳು ಅಥವಾ ತೀರ್ಮಾನಗಳು ಅಂತಿಮವಾಗಿ ಯಾವ ಹಂತಕ್ಕೆ ಬರಬಹುದು ಅನ್ನೋದಕ್ಕೆ ಈ ಒಂದು ಪಾದಯಾತ್ರೆಯ ನಿರ್ಣಯವು ಕೂಡ ಇವತ್ತು ಉದಾಹರಣೆಯಾಗಿ ಕಣ್ಮುಂದೆ ಕಾಣ್ತಾ ಇದೆ ಅಂತ ಅನ್ಸುತ್ತೆ ಅಜಿತ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ರವಿ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.